ಶಾಪ ಹಿಂಗಿತು ಸುರನದಿಗೆ ಬಳಿಕ ಪರಾಕ್ರಮಿ ಭೀಷ್ಮ ಶಂತನು ಭೂಪತಿಗೆ ಮಗನಾಗಿ ಬೆಳಗಿದನಖಿಳ ದಿಕ್ತಟವಾ. ಭೂಪ ಕೇಳೆಯು ಪರಿಚರ ವಸುರೂಪ ಗರ್ಭವು ಮೀನ ಬಸುರಲಿ ವ್ಯಾಪಿಸಿತು ಜನಿಸಿದುದು ಮಿಥುನವು ಮತ್ಸ್ಯ ಜಠರದಲ್ಲಿ. ಬಳಿಕ ಗಂಗೆಗೆ ಶಾಪವು ಹಿಂಗಿತು. ಭೀಷ್ಮನು ಶಂತನುವಿಗೆ ಮಗನಾಗಿ ಎಲ್ಲ ದಿಕ್ಕುಗಳಲ್ಲೂ ತನ್ನ ಕೀರ್ತಿಯನ್ನು ಹಬ್ಬಿಸಿದನು. ಉಪರಿಚರ ವಸುವಿನ ವೀರ್ಯವು ಸ್ಖಲಿತವಾಗಿ ಅದನ್ನು ಒಂದು ಮೀನು ನುಂಗಿತು. ಅದರಿಂದ ವಿರಾಟನು ಅಂದರೆ ಮತ್ಸ್ಯರಾಜ, ಮತ್ಸ್ಯಗಂಧಿ ಎಂಬುವಳು ಹುಟ್ಟಿದರು.